ಯಾಕೆ ಅವನು ನಾನು ಇಲ್ದಿರುವಾಗ್ಲೇ ಬರ್ತೇನೆ? ನೋಡ್ದೇನೆ ವಿಕ್ಕಿ ಬಗ್ಗೆ ಗುಣಗಾನ ಮಾಡೋದ್ ಸಾಲ್ದಾ? ಇನ್ನಿ ನೋಡ್ಬಿಟ್ರೆ ಅಷ್ಟೇ ನನ್ ಕಿವಿ ನನ್ ಮುಖದಿಂದ ಕೆಳಗಿಲ್ದು ಡಸ್ಟ್ಬಿನ್ ಸೇರುತ್ತೆ. ನೋಡ್ದೇ ಇದ್ರು ಪರವಾಗಿಲ್ಲ ಬಿಡು, ಈ ಲೆಟ್ರ್ ಕೊಡಕ್ಕೆ ಮನೆವರೆಗೂ ಹುಡಿಕೊಂಡು ಬಂದಿದ್ದಾನಲ್ಲ, ಅಷ್ಟು ಸಾಕು ಅನ್ನೋ ಹೊಗಳಕ್ಕೆ. ಆದ್ರೂ ಆ ವಿಕ್ಕಿದ್ ಸ್ವಲ್ಪ ಜಾಸ್ತಿನೇ ಆಯ್ತು. ಕನ್ನಡ ಜ್ಞಾನ ಸ್ವಲ್ಪ ಕಡಿಮೆನೇ ಆಯ್ತು ಬಿಡು. ಮುಂದೆ ಇದೇ ತರ ಕನ್ನಡದಲ್ಲಿ ಲವ್ ಲೆಟರ್ ಬರೆದ್ರೆ ನಾನು ಹಿಂಗ್ ಬೀಳಲ್ಲ ಅಂತ ಹೇಳ್ಬಿಡು. ನಿನ್ಗೆ ಯಾವ ತರ ಸೌಟಲ್ಲಿ ಹೊಡೆದ್ರೆ ಜಾಸ್ತಿ ಬರೆ ಬೀಳುತ್ತೆ ಅಂತಾನು ಹೇಳ್ಬಿಡು, ಅದ್ರಲ್ಲೇ ಬಾರಿಸ್ತೀನಿ. ನಂಗೆ ಆಗ್ಬೇಕು ಬಿಟ್ಟಿ ಹೋದೆ. ಅದ್ ಸರಿ, ಅಷ್ಟ್ ಕಷ್ಟಪಟ್ಟು ವಿಕ್ಕಿ ಸಾರಿ ಕೇಳಿದ್ಕೆ ನೀನೇನಂದೆ? ನನ್ನ ಫ್ರೆಂಡ್ಶಿಪ್ ನಿಮಗೆ ಭಾರ ಅಥವಾ ಬೇಡ ಅಂತ ಅನಿಸ್ತಿದ್ರೆ ಯಾಕೆ ಅಂತ ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ, ಅದು ನಿಮ್ಮ ನಿರ್ಧಾರ. ಅಂದ್ರೆ ನೀನೇನು ರಿಪ್ಲೈನೇ ಮಾಡ್ಲಿಲ್ವಾ? ನಿನ್ ನರ್ಕಕ್ಕೇನಾದ್ರೂ ಹೋದ್ರೆ ಈ ಪಾಪಕ್ಕೇನೆ ಹೋಗೋದು, ನೋಡ್ತಾ ಇರು. ಪಾಪ ವಿಕ್ಕಿ. ಎಲ್ಲಿ ನಿನ್ ಮೊಬೈಲ್ ಕೊಡು. ಏನಕ್ಕೆ? ನೀನ್ ಕೊಡೋದೇನು, ನಾನು ಕಿತ್ಕೋತೀನಿ. ಕೆಲವೊಂದು ವಿಷಯದಲ್ಲಿ ನೀನ್ ನನ್ನ ಅಕ್ಕ ಅಲ್ಲ ತಂಗಿ, ನಾನೇ ಅಣ್ಣ ಅನ್ಸ್ಬಿಡುತ್ತೆ. ಕ್ಷಮೆ ಕೇಳ್ದವ್ರಿಗೆ ಕ್ಷಮಿಸಿದೀನಿ ಅಂತಾನು ಹೇಳಕ್ಕಾಗಲ್ವಾ ನಿಂಗೆ? ಅಷ್ಟು ಕಲ್ಮನ್ಸ್ಬೇಕಾ? ಅವ್ರ ಲೆಟರ್ ಕೊಟ್ಟು ಅರ್ಧ ದಿನ ಆಗಿದೆ, ಇಷ್ಟು ಲೇಟಾಗಿ ಏನ್ ಕ್ಷಮಿಸಿದೀನಿ ಅನ್ನೋದು ಕೊಡು. ಕ್ಷಮ್ಸಕ್ಕೆ ಗಂಟೆ ಲೆಕ್ಕ ಹಾಕ್ಬಾರ್ದು. ಇರು, ನಾನೇ ಮೆಸೇಜ್ ಮಾಡ್ತೀನಿ. ಇದೇನಿದು, ವಿಕ್ಕಿನ್ ಬ್ಲಾಕ್ ಮಾಡಿಟ್ಟಿದ್ಯಾ? ಪದೇ ಪದೇ ಕಾಲ್ ಮಾಡ್ತಿದ್ರು, ನನ್ಗೂ ರಗಳೆ ಆಯ್ತು. ಪಾಪಿ ಕಣೆ ನೀನು, ಆ ಹುಡುಗನೊಟ್ಟು ಎಷ್ಟು ಅಂತ ತೋರಿಸ್ತೀಯಾ? ಇರು, ನಾನು ಅನ್ಬ್ಲಾಕ್ ಮಾಡಿ ಮೆಸೇಜ್ ಮಾಡ್ತೀನಿ. ಕ್ಷಮೆ ಸ್ವೀಕಾರ ಆಗಿದೆ, ಸೆಂಟ್. ಹಬ್ಬ, ನಂಗೆ ಇವಾಗ ಸಮಾಧಾನ ಆಯ್ತು. ನಾಳೆ ನಾಳೆದ್ ಯಾವಾಗ್ಲಾದ್ರೂ ನಾನೇ ಕ್ಷಮಿಸಿದೀನಿ ಅಂತ ಹೇಳ್ತಿದ್ನಪ್ಪ, ನೀನೇ ಬರೀ ಅರ್ಜೆಂಟ್ ಮಾಡ್ತೀಯ. ಈ ಡವೆಲ್ಲ ಮಾಡ್ಬೇಡ ಅಕ್ಕ, ನೀನು ಅವನ್ನ ಕ್ಷಮಿಸಿದ್ಯಾ, ಅದನ್ನ ಹೇಳಕ್ಕೆ ನಿಂಗೆ ಕೊಬ್ಬು. ನೋಡು ನೋಡು, ವಿಕ್ಕಿ ಹೆಸರು ಹೇಳುವಾಗ ನಿನ್ ಕಣ್ಣಲ್ಲಿ ಕೋಪನೇ ಇಲ್ಲ. ನಿನ್ ಕಣ್ಣೇ ಸರಿ ಇಲ್ಲ, ಕೊಡೋ ನನ್ನ ಫೋನ್. ನೀನ್ ಏನ್ ಹೇಳು, ವಿಕ್ಕಿ ಫ್ರೆಂಡ್ಶಿಪ್ನ ಕಳ್ಕೊಳಕ್ ನಿಂಗೆ ಮನ್ಸಿಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅಂತ ನಿಂಗೂ ಗೊತ್ತಿಲ್ಲ ಅಲ್ವಾಪ? ಅಪ್ಪ, ನಾನು ನಿಮ್ಮನ್ನೇ ನಂಬಿದ್ದೀನಿ. ಅಕ್ಕಂಗೆ ಯಾವ ದಾರಿ ಸರಿ ಅಂತ ನೀವೇ ಹೇಳ್ಬೇಕು. ಮಿಸ್ ಮೂಗುತಿ ಮೆಸೇಜ್ ಮಾಡಿದಾಳೆ, ಕ್ಷಮೆ ಸ್ವೀಕಾರ ಆಗಿದೆ ಅಂದ್ರೆ ನಾನು ಅನ್ಬ್ಲಾಕ್ ಆದೆ. ನನಗಾಗ್ತಿರೋ ಖುಷಿಗೆ ಡ್ಯಾನ್ಸ್ ಮಾಡಕ್ ಅಷ್ಟೊಂದು ಜೋಶ ಬ್ರೋ? ಡ್ಯಾನ್ಸ್ ಪ್ರಾಕ್ಟೀಸ್ ಬೇರೆ ಶುರು ಮಾಡ್ಬಿಟ್ಟಿದ್ಯಾ? ನನ್ನ ತಂಗಿಗೋಸ್ಕರ ನಾನು ಅಷ್ಟು ಮಾಡಲ್ವಾ? ಮಾಡಿಲ್ಲ ಅಂದ್ರೆ ಲೆಟರ್ ವಿಷಯ ಹೊರಗೆ ಹೋಗುತ್ತಲ್ಲ. ರಿಯಾ, ಬೇಡ ನೋಡು. ಆಯ್ತು ಬಿಡೋಣ, ನಾನ್ ಗೆದ್ರೆ ನಿನ್ ಲವ್ ವಿಷಯನ ಎಲ್ಲೂ ಹೇಳಲ್ಲ. ಏನು ಪಾರ್ಟಿಸಿಪೇಟ್ ಮಾಡೋದಲ್ದೆ ಗೆಲ್ಲು ಬೇಕಾ? ಮತ್ತೆ ಕಾಲೇಜಲ್ಲಿ ಎಷ್ಟು ಜನ ಹೆಸರು ಕೊಟ್ಟಿದ್ದಾರೆ ಗೊತ್ತಾ? ಅವ್ರ ಮಧ್ಯೆ ನಾವು ಗುಂಪಲ್ ಗೋವಿಂದ ಅನ್ನೋ ತರ ಡ್ಯಾನ್ಸ್ ಮಾಡಿ ಬರಕ್ಕಾಗತ್ತಾ? ವಿನ್ ಆಗ್ಲೇಬೇಕು. ಸುಮಾರು ಜನ ಹೆಸರು ಕೊಟ್ಟಿದಾರಾ? ನನ್ನ ತಮ್ಮನು ಅದೇ ಕಾಲೇಜಲ್ಲಿ ಓದ್ತಿರೋದು, ನಾನು ಡ್ರಾಪ್ ಮಾಡಕ್ ಬಂದಿದ್ದೆ. ಬರೀ ಅಣ್ಣ ತಂಗಿ ಡ್ಯಾನ್ಸ್ ಮಾಡೋದಲ್ವಾ, ಅಕ್ಕ ತಮ್ಮ ಮಾಡಲ್ಲ ತಾನೆ? ಎಲ್ರೂ ಮಾಡ್ತಾರೆ. ಸಿಬ್ಲಿಂಗ್ ಡ್ಯಾನ್ಸ್ ಕಾಂಪಿಟೇಷನ್ ಅಂದ್ರೆ ಅರ್ಥ ಆಗಲ್ವಾ ನಿಂಗೆ? ನಾನು ರಿಯಾ ಜೊತೆ ಡ್ಯಾನ್ಸ್ ಮಾಡಿದ್ರೆ ನಾನೇ ವಿರಾಟ್ ಸಂಪತ್ ಅಂತ ಹೇಳಕ್ಕೆ 100 ಜನ ಇರ್ತಾರೆ. ಅದಾಳಾಗೋಗ್ಲಿ, ಮಿಸ್ ಮೂಗುತಿ ನನ್ನ ನೋಡ್ಬಿಟ್ರೆ ನಿನ್ನ ತಂಗಿ ಯಾರು ಅಂತ ಕೇಳ್ತಾಳೆ. ಏನಪ್ಪ ಮಾಡೋದು? ಹಲೋ, ಏನ್ ಹಾಗೆ ನಿಂತಿದ್ಯಾ? ಬಾ ವಾರ್ಮ್ ಅಪ್ ಮಾಡೋಣ. ರಿಯಾ, ನೀ ನನ್ನ ಮುದ್ದು ತಂಗಿ ಅಲ್ವಾ? ಡ್ಯಾನ್ಸ್ನ
ಹರ್ಷಿತ್ ಜೊತೆ ಮಾಡೆ. ಮಾಡ್ತಿದ್ದೆ ಬ್ರೋ, ಆದ್ರೆ ಈ ಕಾಂಪಿಟೇಷನ್ನು ನನ್ನ ಈಗೋ ಪ್ರಶ್ನೆ. ವಿನ್ ಆಗ್ಲೇಬೇಕು. ಹರ್ಷಿತ್ ಅಣ್ಣಂಗೆ ನಿನ್ನಷ್ಟು ಡ್ಯಾನ್ಸ್ ಬರಲ್ಲ. ಏ ನನಗೂ ಡ್ಯಾನ್ಸ್ ಬರಲ್ಲ. ನೋಡಿಲಿ, ನೋಡು, ನನಗೂ ಬರಲ್ಲ. ಈ ನಾಟಕ ಎಲ್ಲ ಮಾಡಬೇಡ. ನೀನ್ ಈಗ ಕೆಟ್ಟದಾಗ ಡ್ಯಾನ್ಸ್ ಮಾಡಿದ್ರೆ ನೀನ್ ಕೆಟ್ಟದಾಗಿರೋ ಕನ್ನಡ ಹ್ಯಾಂಡ್ ರೈಟಿಂಗ್ ಬಗ್ಗೆ ಮನೇಲೆಲ್ಲ ಹೇಳ್ಬೇಕಾಗತ್ತೆ. ಪ್ಲೀಸ್ ರಿಯಾ. ಆಗಲ್ಲ ಅಣ್ಣ, ಆ ಡಬ್ಬ ಮೂತಿ ಮುಂದೆ ನನಗೆ ಸೋಲಕ್ ಚಾನ್ಸೇ ಇಲ್ಲ.